ಇದನ್ನ ಏನು ಅಂತ ಗೆಸ್ ಮಾಡಿ ನೋಡೋಣ. ಒಂದು ಮರದಲ್ಲಿ ಮಾಡಿರೋವಂಥ ಐಟಮ್. ಈಗ ನಾವು ಏನು ನೂಡಲ್ಸ್ ಅಂತ ಹೇಳ್ತೀವಲ್ಲ, ಶಾವಿಗೆ ಒತ್ತೋ ಅಂತ ಒಂದು ಶಾವಿಗೆ ಒತ್ತೋ ಪರಿಕರಣೆ. ಎಷ್ಟು ವರ್ಷ ಹಳೇದಿರ್ಬೋದು ಇದು? ಇದು ತುಂಬಾ ಹಳೆ ಕಾಲದ್ದು. ಇದೊಂದು ಪಿರಿಯಾಪಟ್ಟಣ ರಾಜರ ಮನೇಲಿ ಇದ್ದಂತ ಶಾವಿಗೆ ಒತ್ತೋ ಅಂತ ಒಂದು ಸಲಕರಣೆ. ಇದನ್ನ ಹೇಗೆ ಯೂಸ್ ಮಾಡ್ತಾ ಇದ್ರು ನೀವು ಹೇಳಿ ನನಗೆ. ಇದನ್ನ ಏನ್ ಮಾಡಬೇಕು ಅಂತಂದ್ರೆ ಶಾವಿಗೆ ಮಾಡೋದು ಯಾವ ತರ ಅಂತ ಕೇಳ್ತಾ ಇದ್ದೀರಾ? ಹೌದು ಹೌದು. ಇದು ನಾವ್ ಹೇಗೆ ಮುದ್ದೆ ಮಾಡ್ತೀವೋ ಆ ತರ ಅಕ್ಕಿ ಮುದ್ದೆ ಮಾಡೋದು. ಓಕೆ. ಅಕ್ಕಿ ಮುದ್ದೆ ಮಾಡ್ಬಿಟ್ಟು ಅದನ್ನ ಬಿಸಿಲಿ ಇದನ್ನೆಲ್ಲ ತೊಳೆದ್ಬಿಟ್ಟು ಆ ಮುದ್ದೆನ ಸುಮಾರಾಗಿ ಇದಕ್ಕೆ ಎಷ್ಟು ಹಿಡಿತದೆ ಅಷ್ಟ ಅಮುಕ್ಬಿಟ್ಟು ಹೌದು ಹೌದು ಮುದ್ದೆ ಮಾಡಿ ಇದ್ರೊಳಗಡೆ ಹಾಕಿ ಆ ಮೇಗ್ಲಿಂದ ಒಬ್ರು ಒದ್ದದಂಗೆ ಈ ಕೈಲಿ ಹಿಡ್ಕೊಂಡು ಕೆಳಕ್ಕೆ ಮಡಿಕೋಬೇಕು. ಒಂದು ತಟ್ಟೆಗೋ ಒಂದು ಚಿಕ್ಕಗೋ ಹಾಕೋಬೇಕು. ಅದು ಶಾವಿಗೆ ಟೈಟ್ ಇದೆ ಅಂತ ಗೊತ್ತಾರೆ. ತಿರ್ಗಿಸ್ಕೋಬೇಕು. ಅದೇನು ಟೈಟ್ ಆಗಲ್ಲ. ಬಿಸಿ ಹಾಕ್ಬಿಟ್ರೆ ಚರ ಅಂತ ಹೋಗುತ್ತೆ ಬರುತ್ತೆ. ತುಪ್ಪ ಏನಾದ್ರು ಹಚ್ತಿದ್ರ ಒಳಗಡೆ ಎಲ್ಲ? ಒಳಗಡೆಗೇನು ತುಪ್ಪ ಗಿಪ್ಪ ಹಚ್ಚಂಗಿಲ್ಲ. ಕೈ ಹಚ್ಕೊಂಡು ನೀರಲ್ಲಿ ತ್ಯಾವ ಮಾಡ್ಕೋಬೇಕು. ಆಮೇಲೆ ಇದು ಎಷ್ಟಾಗ ತಿರ್ಗಾನ ಕೈಲೇ ಸವರ್ಕೊಂಡ್ಬಿಟ್ಟು ನೀರ್ ಕೈಲಿ ಅದನ್ನ ಇಟ್ಟು ಅದ್ರೊಳಗೆ. ಓಕೆ ಓಕೆ. ತುಂಬಾನೇ ಭಾರ ಇದೆ. ಯಾವ ಮರದಲ್ಲಿ ಮಾಡಿದೆ ಅಂತ ನಮ್ಗೆ ಗೊತ್ತಿಲ್ಲ. ಇದೆಲ್ಲ ಹಳಸಿನ ಮರದಲ್ಲಿ ಮಾಡೋದು. ಎತ್ತೋದಕ್ಕೆ ಆಗೋದಿಲ್ಲ, ಅಷ್ಟು ಭಾರ ಇದೆ. ಹಳಸಿನ ಮರದಲ್ಲಿ ಮಾಡಿರೋ ಅಂತ ಒಂದು ಸಲಕರಣೆ. ಇದು ಕಬ್ಬಿಣದ ಏನೋ ಮಾಡಿದಾರಲ್ಲ ಇದು? ಇದು ಕಬ್ಬಿಣದ ಸಲಾಕಿ. ಇದು ಕಬ್ಬಿಣದ ಇದನ್ನ ಹೋಲ್ ಮಾಡಿ ಅದಕ್ಕೆ ಹಾಕಿರೋದು. ಓಕೆ. ಅದು ನೋಡಿ ಹೋಲ್ ಸಿಗುತ್ತೆ. ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಪರಿಕರಣೆ. ಯಾರಾದರೂ ಗೆಸ್ ಮಾಡ್ತೀರಾ ನೋಡೋಣ. ಇದು ಭತ್ತದ ಹುಲ್ಲಲ್ಲಿ ಮಾಡಿರೋವಂಥದ್ದು. ಭತ್ತದ ಹುಲ್ಲಲ್ಲಿ ಅದನ್ನ ಹಗ್ಗನ ಹೊಸ್ಬಿಟ್ಟು ನದಿ ಹಗ್ಗ ಅಂತಾರೆ ಅದಕ್ಕೆ. ಇದನ್ನ ಮೂಡೆ ಅಂತ ಹೇಳ್ತಾರ? ಮೂಡೆ ಅಂತ ಹೇಳ್ತಾರೆ. ಇದು ಕಾಳು ಕಡ್ಡಿಗಳು ಬೇಕಾದ ದವಸ ಧಾನ್ಯನೂ ಇಡ್ಬೋದು. ಅದು ಏನು ಉಳಿದಂಗೆ ಇದು ಮಾಡಿ ಕೆರೆ ಒಳಗೆ ಇದು ಅಮೃತಬಳ್ಳಿ ಬೀಜ ಅಂತ ಅಂದ್ಬಿಟ್ಟು ಇರುತ್ತೆ. ಅದನ್ನ ತಂದ್ಬಿಟ್ಟು ಹೊಸಿಕ್ಬಿಟ್ಟು ಅದಕ್ಕೆಲ್ಲ ಹಾಕ್ಬಿಟ್ಟು ಬೆರೆಸ್ಬಿಟ್ಟು ಕಟ್ಬಿಟ್ರೆ 3 ವರ್ಷ 4 ವರ್ಷ ಆದ್ರೂ ಅದೇನು ಆಗಲ್ಲ. ಹುಳಗಳೇನು ಏನು ಬೀಳಲ್ಲ. ಹೇಗಿದೆ ಕಾಳು ಹಾಗೆ ಇರುತ್ತೆ. ಇದೊಂಥರ ಹಳೆ ಕಾಲದ ಫ್ರಿಡ್ಜ್ ಅಂತ ಹೇಳ್ಬೋದು. ಫ್ರಿಡ್ಜ್ಗಿಂತಾನು ಒಂದು ಸಿಸ್ಟಮು ಯಾವುದೇ ಒಂದು ಕಾಳುಗಳು ಹಾಳಾಗದೇ ಇರೋವಂತೆ ಇಲ್ಲ ಹುಳಗಳು ಬೀಳದೇ ಇರೋವಂತೆ ಕಾಪಾಡೋವಂಥಕ್ಕೆ ಇದ್ದಂಥ ಸಿಸ್ಟಮ್ ಇದು. ಮೂಡೆ ಅಂತ ಹೇಳ್ತಾರೆ. ಭತ್ತದ ಹುಲ್ಲಲ್ಲಿ ಹಗ್ಗಗಳನ್ನ ಮಾಡಿ ಅದರದೊಂದು ಸ್ಟ್ರಕ್ಚರ್ನ ಮಾಡಿ ಒಳಗಡೆ ಬೀಜಗಳನ್ನ ಇಟ್ಟರೆ ಆಲ್ಮೋಸ್ಟ್ 2 to 3 years ಬರ್ತಾ ಇತ್ತಂತೆ. ಈಗ ನಾವು ಯಾವುದೇ ಒಂದು ಟೆಕ್ನಾಲಜಿ ಯೂಸ್ ಮಾಡಿದ್ರೂ ಈ ಥರದ್ದೇನು ಮಾಡೋದಕ್ಕಾಗೋದಿಲ್ಲ.